ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಏನಮ್ಮಿ ಏನೋ ಮಾತಾಡೋಕ್ಕೆ ಅಂತ ಬಂದಿರಂಗದೆ ಹೌದ್ರೆ ಸುಮ್ಕೆ ನಿಂತಿದ್ಯಲ್ಲ, ಅದೇನು ಅಂತ ಮಾತಾಡು. ಮನೇಲಿ ಇಷ್ಟೆಲ್ಲ ನಡೀತಾ ಇದೆ, ಏನು ಗೊತ್ತಿಲ್ಲದೆ ಇದ್ದವ್ರ ಥರ ಸುಮ್ಮನೆ ಇದ್ದೀರಲ್ಲ. ಅವಳನ್ನ ಮದುವೆ ಮಾಡ್ಕೊಂಡು ಮನೆಗೆ ಕರ್ಕೊಂಡ್ಬಂದ, ಈಗ ನೋಡಿದ್ರೆ ಆ ಮಗುನೂ ಕರ್ಕೊಂಡು ಬಂದಿದ್ದಾನೆ. ನೋಡು ಜನ ನಮ್ಮನ್ನ ಏನು ಅಂತಾರೆ ಅಂತ ನಿಮ್ಗೇನು ಅನ್ನಿಸ್ತಾ ಇಲ್ವಾ? ಇತ್ತೀಚೆಗೆ ನೀವು ಅವನನ್ನ ಮಾತಾಡ್ಸೋದೇ ಬಿಟ್ಬಿಟ್ಟಿದ್ದೀರಾ. ತಂದೆಯಾಗಿ ನೀವು ಬೈದ್ ಬುದ್ಧಿ ಹೇಳ್ಬೇಕು ರೀ, ಇಲ್ಲ ಅಂದ್ರೆ ಅವ್ನು ನಮ್ಮನ್ನು ಮರ್ತೇ ಬಿಡ್ತಾನೆ. ನಂಗೆಲ್ಲ ಗೊತ್ತು ಕಣಮ್ಮಿ. ಹುಡುಗಿನ ಮದುವೆ ಆಗಬೇಕಾದು ಅಂತ ತೀರ್ಕೊಂಡಿದ್ದಕ್ಕೆ ಅವಳಿಗೆ ಇವನೇ ಜೀವನ ಕೊಡುವಂಗೆ ಆಗೋಯ್ತು. ಆ ಮಗಿನ ಅಪ್ಪ ತೀರ್ಕೊಂಡಿದ್ದಕ್ಕೆ ಆ ಮಗಿಗೆ ಇವನೇ ಅಪ್ಪ ಆಗುವಂಗೂ ಆಗೋಗಿದೆ. ಇದೆಲ್ಲ ಅವನೇ ಮಾಡಿರೋದು. ನಾನು ಏನು ಹೇಳೋ ಸ್ಥಿತಿಲಿ ಇಲ್ಲ ಕಣಮ್ಮಿ. ಏನು ಮಾಡಾನೆ, ಅದಕ್ಕೆ ಬಾಯಿ ಮುಚ್ಕೊಂಡು ಕೂತ್ಕೊಂಡ್ಬಿಟ್ಟಿವ್ನಿ. ನಾನು ಇಷ್ಟು ಮಾತಾಡ್ತಾ ಇದ್ದೀನಿ, ನೀವು ಸುಮ್ಮನೆ ಇದ್ದೀರಲ್ಲ. ನಾನು ಏನಮ್ಮಿ ಹೇಳಾನೆ, ಎಲ್ಲ ನನ್ನ ಕೈ ತಪ್ಪೋಗದೆ. ಈಗ ಸರಿ ಹೋಗು ಅಂದರೆ ಎಲ್ಲಿಂದ ಸರಿ ಹೋಗ್ತದೆ ಹೇಳು? ನಾವು ಕಾದು ನೋಡಬೇಕಾಗ್ತದೆ. ಮಾತಾಡಿ ಜಗಳ ಆಡೋದ್ರಿಂದ ಯಾವ ಸಮಸ್ಯೆನೂ ಬಗೆಹರಿಯೋದಿಲ್ಲ. ಕೆಲವು ವಿಷಯಗಳನ್ನ ಬುದ್ಧಿವಂತಿಕೆಯಿಂದ ಸರ್ ಮಾಡ್ಕೋಬೇಕು. ನಾನೆಲ್ಲ ನೋಡ್ಕೊತೀನಿ, ನೀನು ನಡಿ ಒಳಿಕೆ. ಏನು ಮಾಡೋದು ಅಂತ ನಂಗೆ ಗೊತ್ತಾಯ್ತಾ ಇಲ್ಲ ಕಣಮ್ಮಿ. ಆ ಆಕ್ಸಿಡೆಂಟ್ನ ನೆನೆಸ್ಕೊಂಡ್ರೆ ನಂಗೆ ಜೀವನೇ ಬಾಯಿಗೆ ಬಂದಂಗೆ ಆಗೋಯ್ತದೆ. ಮೈಯೆಲ್ಲ ಬೆವ್ತೋಯ್ತೈತೆ ಕಣಮ್ಮಿ. ಏನು ಮಾಡಮಿ, ಒದ್ದಾಡ್ತಾ ಇವನಿ ನಾನು. ಮೇಡಮ್ ಅವರೇ, ನೀವ್ ಯಾಕೆ ಮೇಡಮ್ ಅವರೇ ಅಷ್ಟು ಕೇಳ್ಕೊತಿದ್ರಿ? ನ್ಯಾಯವಾಗಿ ನೋಡಿದ್ರೆ ಇದೆಲ್ಲ ನಿಮ್ಗೆ ಸೇರ್ಬೇಕು. ಅವ್ರು ವಿಲ್ನ ನಿಮ್ಮ ಹೆಸರು ತಾನೇ ಬರ್ದಿರೋದು. ಮತ್ ನೀವ್ ಯಾಕೆ ಮೇಡಮ್ ಅವರೇ ಹಿಂಗ್ ಹತ್ಕೊಂಡಿರ್ಬೇಕು? ದಯವಿಟ್ಟು ಇದ್ರ ಬಗ್ಗೆ ಏನು ಮಾತಾಡ್ಬೇಡಿ. ನ್ಯಾಯವಾಗಿ ಮಾತಾಡಿದ್ರೆ ಯಾಕೆ ಮೇಡಮ್ ಅವರೇ ಇಷ್ಟು ಕೋಪ ಮಾಡ್ಕೊಂಡಿರಿ? ನ್ಯಾಯನ ಏನ್ ಹಂಗಂದ್ರೆ? ನಿಜ ಹೇಳ್ಬೇಕು ಅಂದ್ರೆ ನಾನ್ ಖುಷಿಗೆ ಯಾವ ನ್ಯಾಯನೂ ಕೊಡ್ಸಕ್ಕಾಗಿಲ್ಲ. ಯಾಕೆ ಮೇಡಮ್ ಅವರೇ ಹಿಂಗಂತಿದ್ರಿ? ಖುಷಿನ ಹೊಟ್ಟೆಲ್ ಹುಟ್ಟಿದ ಮಗು ನಂಗೆ ನೋಡ್ಕೊಂಡಿದ್ದೀರಲ್ವಾ, ಬಿಡಿ. ಇಲ್ಲ, ಇಷ್ಟು ಚಿಕ್ಕ ವಯಸ್ಸಲ್ಲೇ ಅವಳ ಜೀವನ ಹೇಗೆಲ್ಲ ಆಗೋಯ್ತು. ಅಮ್ಮ ಇರ್ಲಿಲ್ಲ, ಅಪ್ಪ ಅಜ್ಜಿನೂ ಕಳ್ಕೊಂಡ್ಲು. ಅತ್ತೆ ಮಾವನ್ ಹಿಂಸೆ ನನ್ನ ಹತ್ರನೂ ಇರ್ಸ್ಕೊಳಕ್ ಆಗ್ತಿಲ್ಲ. ಇದನ್ನೆಲ್ಲ ಅವಳು ಹೇಗ್ ಸಹಿಸ್ಕೊತಾ ಇದ್ದಾಳೋ ಏನೋ. ಇದೆಲ್ಲ ಹೇಗಾಯ್ತು, ಯಾರು ಮಾಡಿದ್ದು ಅನ್ನೋದೇ ಪ್ರಶ್ನೆ. ಏನ್ ಮೇಡಮ್ ಅವ್ರೆ ಹಂಗಂದ್ರೆ? ಇವತ್ತು ಅವಳು ಅನಾಥೆ ಆಗಿರೋದಕ್ಕೆ ಕಾರಣ ಯಾರು ಅಂತ ತಿಳ್ಕೊಂಡ್ರೇನೆ ಅವಳ ಬದುಕಿಗೆ ನ್ಯಾಯ ಸಿಗೋದು. ನಿಜ ಮೇಡಮ್ ಅವ್ರೆ, ಇದೆಲ್ಲ ನಾನೇನಾದ್ರು ಸರಿ ಮಾಡೋಂಗಿದ್ದಿದ್ರೆ ಎಲ್ಲಾನು ನೋಡ್ಕೋತಿದ್ದೆ. ಈಗ್ಲೂ ಏನೂ ಆಗಿಲ್ಲ. ನೀವ್ ಮೂವನ್ನಿ ಸಾಕು, ನಾನೆಲ್ಲ ನೋಡ್ಕೋತೀನಿ, ನಾನ್ ಸರಿ ಮಾಡ್ತೀನಿ. ಖುಷಿಗೆ ನಾನ್ ನ್ಯಾಯ ಸಿಗುವಂಗ್ ಮಾಡ್ತೀನಿ. ಈಗ ನೀವ್ ನನಗ್ ಮಾಡಿರೋದೇ ಸಾಕು, ಇನ್ನೇನು ಮಾಡೋ ಅವಶ್ಯಕತೆ ಇಲ್ಲ. ದಯವಿಟ್ಟು ನಿಮ್ ಪಾಡಿಗೆ ನೀವ್ ಇದ್ಬಿಡಿ. ಅಲ್ಲ ಮೇಡಮ್ ಅವರೇ, ಏನು ಮಾತಾಡ್ಬೇಡಿ. ನನಗ್ ಕೆಲ್ಸ ಇದೆ, ನಾನು ಮುಗಿಸ್ಕೊಂಡ್ ಬರ್ತೀನಿ. ನೀವ್ ಹೊರಡಿ. ನಾನು ಬರ್ತೀನಿ ಮೇಡಮ್ ಅವರೇ, ಬನ್ನಿ ಹೋಗಿ. ಬೇಡ ಅಂತ ಹೇಳದ್ನಲ್ಲ, ನೀವ್ ಹೊರಡಿ. ಅಯ್ಯೋ ಏನಪ್ಪ ಮೇಡಮ್ ಅವರು, ನಮ್ಗೆ ಏನ್ ಹೇಳಿದ್ರು ಏನಾದ್ರು ಒಂದ್ ಅಂತಾನೆ ಇರ್ತಾರಲ್ಲ. ಈಗ ಬರೀ ಪಾಪ ಮಾಡ್ಕೊಂಡು ಹೊಡೋದ್ರು.
ಹೆಂಗೆ ಇವ್ರನ್ನ ಸಮಾಧಾನ ಮಾಡೋದು? ಮೇಸ್ತ್ರಿ ಓ ಸಿನಿಮಾ ನಮಸ್ಕಾರ. ನಮಸ್ತೆ. ಏನ್ ಈ ಕಡೆ ಮನೆ ಕಡೆ ಹೋಗ್ತಾ ಇದ್ರೆ ಬನ್ನಿ, ಡ್ರಾಪ್ ಮಾಡ್ಬಿಡ್ತೀನಿ. ಇಲ್ಲ ಸಿನಿಮಾ, ಸ್ವಲ್ಪ ಬೇರೆ ಕೆಲಸ ಇತ್ತು, ಹೋಗ್ತಿದ್ದೀನಿ. ಅಲ್ಲ ಅಣ್ಣ, ಬೆಳಿಗ್ಗೆ ಎಲ್ಲ ಆಟೋ ಓಡಿಸ್ತೀರಾ, ರಾತ್ರಿ ಹೊತ್ತು ವಾಚ್ಮೆನ್ ಕೆಲಸ ಮಾಡ್ತೀರಾ. ಇದರಿಂದ ನಿಮ್ಗೆ ತುಂಬಾ ಸುಸ್ತಾಗಲ್ವಾ? ಈ ವಯಸ್ಸಲ್ಲಿ ಇಷ್ಟೊಂದು ಕೆಲಸ ಎಲ್ಲ ಯಾಕೆ ಮಾಡಬೇಕು? ಯಾವ್ದಾದ್ರು ಒಂದು ಕೆಲಸ ಮಾಡ್ಬೋದಲ್ವಾ? ಹೇಳಿದ್ನಲ್ಲ ಮೇಸ್ತ್ರಿ, ಮನೆ ಪರಿಸ್ಥಿತಿ ಅಷ್ಟು ಚೆನ್ನಾಗಿಲ್ಲ, ಅದಕ್ಕಾಗಿ 2 ಕೆಲಸ ಮಾಡ್ತಾ ಇರೋದು. ಅಲ್ಲ ಸಿನಿಯಣ್ಣ, ರಾತ್ರಿ ಹೊತ್ತು ವಾಚ್ಮೆನ್ ಕೆಲಸ ಮಾಡೋ ಬದಲು ಆಟೋನೇ 2 ಗಂಟೆ ಎಕ್ಸ್ಟ್ರಾ ಓಡಿಸಿದ್ರೆ ಆ ಸಂಪಾದನೆ ದುಡಿಬೋದಲ್ವಾ? ನೀನು ಹೇಳೋದು ಸರಿ ಮೇಸ್ತ್ರಿ, ಆದರೆ ಮನೇಲಿ ನನ್ನ ಹೆಂಡತಿ ರಾತ್ರಿ ಹೊತ್ತು ಆಟೋ ಓಡ್ಸೋಕೆ ಬಿಡಲ್ಲ. ರಾತ್ರಿ ಹೊತ್ತು ಎಂತೆಂಥವ್ರು ಆಟೋ ಓದ್ತಿದ್ದಾರೋ, ಮೇಲಾಗಿ ರಾತ್ರಿ ಹೊತ್ತು ಆಟೋ ಓಡಿಸಿ ನಿದ್ದೆಗೆಟ್ಟು ಆರೋಗ್ಯ ಹಾಳು ಮಾಡ್ಕೊಳ್ತೀರಾ ಅಂತಾಳೆ. ಅದಕ್ಕೆ ರಾತ್ರಿ ಹೊತ್ತು ಆಟೋ ಓಡಿಸಿ. ಮತ್ತೆ ರಾತ್ರಿ ಎಲ್ಲ ಎದ್ದಿರೋ ಕೆಲಸ ಮಾಡ್ತೀರಾ, ಇದರಿಂದ ನಿಮ್ಮ ಆರೋಗ್ಯ ಹಾಳಾಗಲ್ವಾ? ನಾನು ರಾತ್ರಿ ಹೊತ್ತು ನಿದ್ದೆಗೆಟ್ಟು ವಾಚ್ಮೆನ್ ಕೆಲಸ ಮಾಡ್ತಿದ್ದೀನಿ ಅಂತ ನಮ್ಮ ಮನೆಯವ್ರಿಗೆ ಹೇಳಿಲ್ಲ ಮೇಸ್ತ್ರಿ. ಯಾವುದೋ ಅದು ಒಂದು ಗೋಡೌನು, ಸ್ಟಾಕ್ ಬರುತ್ತೆ ಹೋಗುತ್ತೆ, ಅದನ್ನು ಬರ್ಕೋಬೇಕಷ್ಟೇ, ನಿದ್ದೆ ಮಾಡೋಕ್ಕೆ ಸಾಕಷ್ಟು ಸಮಯ ಸಿಗುತ್ತೆ ಅಂತ ಏನೋ ಹೇಳಿ ಮ್ಯಾನೇಜ್ ಮಾಡ್ತಾ ಇದ್ದೀನಿ. ಕಷ್ಟಪಟ್ಟು ದುಡಿತಿದ್ರು ಅದನ್ನ ಹೇಳ್ಕೊಳ್ಳೋ ಆಗಿಲ್ಲ ನೋಡಿ. ಏನು ಮಾಡೋದು ಮೇಸ್ತ್ರಿ, ಈಗ ನನ್ನ ಪರಿಸ್ಥಿತಿ ಹಂಗಿದೆ, ಎಲ್ಲ ಭಗವಂತನೇ ಸರಿಪಡಿಸ್ಬೇಕು. ಮೇಸ್ತ್ರಿ, ನೀನು ಸಿಕ್ಕಿದ್ದು ಒಳ್ಳೇದಾಯಿತು, ಇಲ್ಲಾಂದ್ರೆ ನಾನೇ ಮನೆ ಹತ್ರ ಬರೋಣ ಅಂದ್ಕೊಂಡಿದ್ದೆ. ನನಗೆ 1-2 ದಿನ ರಜಾ ಬೇಕು, ನಿಮ್ಮ ಓನರ್ಗೆ ಹೇಳಿ ದಯವಿಟ್ಟು ಕೊಡಿಸ್ಕೊಡಪ್ಪ. ರಜಾ ಅಂದ್ರೆ ಮಾತ್ರ ನಮ್ಮ ಓನರು ಎಗ್ರಿ ಬೀಳ್ತಾರೆ, 24 ಗಂಟೆ ಕೆಲಸ ಮಾಡಿದ್ರು ಮಾಡಿಸ್ಕೋತಾರೆ. ಆದರೆ ರಜಾ ಅಂದ್ರೆ ಮಾತ್ರ ಕೋಪ ನೋಡಿ ಅವ್ರಿಗೆ. ಮನೆ ಕಡೆ ಸ್ವಲ್ಪ ಎಮರ್ಜೆನ್ಸಿ ಮೇಸ್ತ್ರಿ, ಇಲ್ಲಾಂದ್ರೆ ನಾನು ಹೀಗೆಲ್ಲ ಕೇಳಲ್ಲ. ಏನಾದರೂ ಮಾಡಿ ಓನರ್ ಹತ್ರ 1-2 ದಿನ ರಜಾ ಕೊಡ್ಸಪ್ಪ. ಸರಿ, ಫೋನ್ ಮಾಡಿ ಕೇಳ್ತೀನಿ. ಈ ಕುಡಿಯೋಕೊಬ್ರ ಹೇಳಿ ಮೇಸ್ತ್ರಿ, ಏನ್ ಸಮಾಚಾರ? ಸರ್, ಅದೇ ನಮ್ಮ ವಾಚ್ಮನ್ಗೆ 1-2 ದಿವಸ ರಜಾ ಬೇಕಿತ್ತಂತೆ. ಏಯ್ ಮೇಸ್ತ್ರಿ, ನಿಮ್ಗೆ ತಲೆಗೆಲೆ ಕೆಟ್ಟಿದೆ ಹೆಂಗ್ರಿ? ಕೆಲ್ಸಕ್ಕೆ ಬಂದು ಇನ್ನೂ 15 ದಿವಸ ಆಗಿಲ್ಲ, ಈಗಲ್ಲ ರಜೆ ಕೇಳಿದ್ರೆ ಹೆಂಗೆ? ಮುಂದಿನ ವಾರ ಮೋಲ್ಡ್ ಇದೆ, ಮೆಟೀರಿಯಲ್ಸ್ ಎಲ್ಲ ಬರ್ತಾ ಇದೆ. ಕಳ್ತನಾದ್ರೆ ಯಾರು ಜವಾಬ್ದಾರಿ? ನೋಡ್ರಿ, ಅವರಿಗೆ ಕೆಲಸ ಮಾಡ್ತೀರಾ ಅಂದ್ರೆ ಬರೋಕೆ ಕೇಳಿ, ಇಲ್ಲಾಂದ್ರೆ ಹೋಗಕ್ಕೆ ಕೇಳಿ, ನಾನು ಬೇರೆಯವ್ರು ನೋಡ್ಕೋತೀನಿ. ಇಲ್ಲ ಅಣ್ಣ, ಅವರು ರಜಾ ಕೊಡ್ತಿಲ್ಲ. ಮುಂದಿನ ವಾರ ಹೇಗೋ ಮೋಲ್ಡ್ ಇದೆಯಲ್ಲ, ಅದು ಆಗೋವ್ರಿಗೂ ಆಗಲ್ಲ ಅಂತ ಹೇಳ್ತಿದ್ದಾರೆ. 1 ವಾರ ಸುಮ್ಮನೆ ಇರೋಣ, ನಾನೇ ಮಾತಾಡಿ ರಜಾ ಕೊಡಿಸ್ತೀನಿ. ಸರಿ ಮೇಸ್ತ್ರಿ, ಇನ್ನೇನು ಮಾಡಲಿ? ಸರಿ ಅಣ್ಣ, ಬೇಜಾರು ಮಾಡ್ಕೊಳ್ಳಿ, ನಾನು ಹೆಂಗಾದ ಮಾಡಿ ನಿಮಗೆ ರಜಾ ಕೊಡಿಸ್ತೀನಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.